ಸಚಿವ ಸ್ಥಾನಕ್ಕಾಗಿ ಬಿಗಿಪಟ್ಟನ್ನ ಹಿಡಿದಿದ್ದಾರೆ ಶಾಸಕ ಎಂ ಕೃಷ್ಣಪ್ಪ. ಸದ್ಯ ಅವರು ನ್ಯೂಸ್ ಫಸ್ಟ್ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ವಿಜಯನಗರ ಶಾಸಕರಾಗಿರುವಂತಹ ಎಂ ಕೃಷ್ಣಪ್ಪ ಅವರು ಸಚಿವ ಸ್ಥಾನ ನನಗೆ ಕೊಡಲೇಬೇಕು ಅಂತ ಹೇಳಿ ನೇರ ಮಾತನ್ನ ನಾನು ಹೇಳಿದ್ದೇನೆ. ಅದನ್ನು ಬಿಟ್ಟು ಇನ್ಯಾವುದೇ ವಿಚಾರವನ್ನು ನಾನು ಮಾತಾಡೋದಿಲ್ಲ. ಕೊಡಬೇಕೆ ಅಂದರೆ ಕೊಡಲೇಬೇಕು ಅಷ್ಟೇ. ಮಿನಿಸ್ಟರ್ ಪೋಸ್ಟ್ ಕೊಡಬೇಕು ಅಂದರೆ ಕೊಡಬೇಕು ಅಷ್ಟೇನೆ ಅಂತ ಹೇಳಿ ಖಡಾಖಂಡಿತವಾಗಿ ಕಡ್ಡಿ ಮುರಿದಂತೆ ನಾನು ಮಾತನಾಡಿದ್ದೇನೆ ಅಂತ ಹೇಳಿ ಎಂ ಕೃಷ್ಣಪ್ಪ ಅವರು ನ್ಯೂಸ್ ಫಸ್ಟ್ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದ್ದಾರೆ. ಕೆ ಹರಿಪ್ರಸಾದ್ ಅವರು ಸೇರಿದಂತೆ ಕೆಪಿಸಿಸಿ ಅಧ್ಯಕ್ಷರು, ರಾಜ್ಯದ ಪ್ರಮುಖ ನಾಯಕರು, ಸಚಿವರು, ಸಿಎಂ ಕೂಡ ಮನವೊಲಿಕೆ ಯತ್ನವನ್ನು ಮಾಡಿದ್ದಾರೆ. ನಮ್ಮ ಪ್ರತಿನಿಧಿ ಹರೀಶ್ ಎಂ ಕೃಷ್ಣಪ್ಪ ಅವರನ್ನು ಮಾತನಾಡಿಸಿದ್ದಾರೆ. ನ್ಯೂಸ್ ಫಸ್ಟ್ ಜೊತೆ ಮಾತನಾಡುವಾಗ ಅವರು ಏನು ಹೇಳಿದ್ದಾರೆ ನೋಡ್ಕೊಂಡ್ಬರೋಣ. ಓಕೆನಾ, ವಿಜಯನಗರ ಶಾಸಕರಾಗಿರುವಂತಹ ಕೃಷ್ಣಪ್ಪ ಅವ್ರನ್ನ ಭೇಟಿ ಮಾಡಿದಂತಹ ಕೆಪಿಸಿಸಿ ಅಧ್ಯಕ್ಷರ ಜೊತೆಗೆ ಸಿಎಂ ಡಿಕೆ ಶಿವಕುಮಾರ್ ಮತ್ತೆ ಸುರ್ಜೇವಾಲಾ ಇವರೆಲ್ಲರೂ ಕೂಡ ಭೇಟಿ ಮಾಡಿದ್ರು. ಸೊ ಅವರ ಮನವೊಲಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ರು. ಅವರು ಒಂದು ಹಂತದಲ್ಲಿ ಸುರ್ಜೇವಾಲಾ ಅವರಿಗೆ ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳಿದ್ದಾರೆ ಅಂತ ಹೇಳಲಾಗ್ತಿದೆ. ಅಂದ್ರೆ ಮುಂದೆ ಯಾವ ತರ ತೀರ್ಮಾನ ಮಾಡ್ತಾರೋ ನೀವೇ ಮಾಡಿ ಅನ್ನುವಂತ ಮಾತನ್ನ ಸೂಚ್ಯವಾಗಿ ಹೇಳುವಂತ ಒಂದು ಪ್ರಯತ್ನ ಮಾಡಿದ್ರೆ. ನಮ್ಮ ಜೊತೆಗೆ ಕೃಷ್ಣಪ್ಪ ಅವರು ಇದ್ದಾರೆ, ಅವರ ಹತ್ರ ಒಂದಷ್ಟು ವಿಚಾರ ಮಾತಾಡೋಣ. ಸರ್, ಈಗ ಉಸ್ತುವಾರಿಗಳು ಬಂದ್ರು, ಖುದ್ದು ಉಸ್ತುವಾರಿಗಳು ಬಂದ್ರು, ನಿಮ್ಮ ಹತ್ರ ಮಾತಾಡುವಂತ ಒಂದು ಪ್ರಯತ್ನ ಮಾಡಿದ್ರು. ನೀವು ಕೂಡ ಒಂದು ಮಾತನ್ನು ನೇರವಾಗಿ ಹೇಳಿದಿರ ಅಂತ. ಸೊ ಒಂದು ಸಚಿವ ಸ್ಥಾನ ಬಿಟ್ಟು ಏನ್ ಬೇಕಾದ್ರೆ ಕೇಳಿ ಅನ್ನುವುದಕ್ಕಿಂತಲೂ ನೀವು ಅಷ್ಟೇ ಪ್ರತಿಯಾಗಿ ಒಂದು ಮಾತು ಕೇಳಿದ್ರಂತ. ಸಚಿವ ಸ್ಥಾನ ಬಿಟ್ಟು ಬೇರೆ ಏನಿದೆ ಅನ್ನುವಂತ ಮಾತು ಕೇಳಿದ್ರು. ಸರ್, ಏನು ಅಲ್ಲಿಗೆ ಹೈಕಮಾಂಡ್ ನಾಯಕರು ಏನ್ ನಿಮ್ಮ ವಿಚಾರವಾಗಿ ಏನ್ ತೀರ್ಮಾನ ಮಾಡ್ತಾರೆ? ಅಲ್ಲ, ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅಂತ ಪ್ರಶ್ನೆ ಅದಲ್ಲಪ್ಪ. ಅವರು ನನಗೆ ಒಪ್ಪಿಸಿದೆ, ಪಾಸಿಟಿವ್ ಆಗಿ ನಮ್ಮನ್ನ ಮಂತ್ರಿ ಮಾಡೇ ಮಾಡ್ತಾರೆ. ಅವ್ರಿಗಾಗಿರೋ ಮಿಸ್ಟೇಕ್ಸ್ ಎಲ್ಲ ಗೊತ್ತಿದೆ. ಈಗ ನಾವು ಯಾವುದೇ ಇವಾಗ ಮಂತ್ರಿಗಳು ಆಗಿದಾರಲ್ಲ, ಅವ್ರಿಗಿನ್ನ ಯಾವುದ್ರಲ್ಲೂ ನಾವು ಯಾವುದು ಕಡಿಮೆ ಇರೋದಲ್ಲ, ಗೊತ್ತಾಯ್ತೇನಪ್ಪ. ಅದರಿಂದ ನಾವೇನು ಭ್ರಷ್ಟಾಚಾರ ಮಾಡಿಲ್ಲ, ಅನ್ಯಾಯ ಮಾಡಿಲ್ಲ, ಗೊತ್ತೈತೇನಪ್ಪ. ಅಧಿಕಾರನ ಒಳ್ಳೇದಕ್ಕೆ ಉಪಯೋಗಿಸ್ಕೊಂಡಿದ್ದೀವಿ. ಸಮಾಜ ಸೇವೆನ ನಮ್ಮ ಸ್ವಂತ ದುಡ್ಡಲ್ಲಿ ಮಾಡಿದ್ದೀವಿ, ಗೊತ್ತೈತೇನಪ್ಪ. ಯಾವುದೇ ಇದ್ರ ದುಡ್ಡಲ್ಲ. ಅಷ್ಟೆಲ್ಲ ನಾವು ಪ್ರಾಮಾಣಿಕವಾಗಿದ್ದು ಕಾಂಗ್ರೆಸ್ ಪಕ್ಷನ 4 ಸರ್ತಿ ಗೆಲ್ಲಿಸಿ, ಒಂದ್ಸರಿ MLC ಆಗಿ, ಒಂದ್ಸತಿ ಅವ್ರಿಗೆ ಕರೆದಾಗ ಅವರು ರಿಕ್ವೆಸ್ಟ್ ಮಾಡಿದಾಗ ಹೋಗಿ ಪಾರ್ಲಿಮೆಂಟ್ ನಿಂತು ಎಲೆಕ್ಷನ್ನಲ್ಲಿ ಯಾರದೇ ದುಡ್ಡಲ್ಲ, ನಮ್ಮ ಸ್ವಂತ ಇದರಲ್ಲಿ ಎಲ್ಲ ಮಾಡಿದಾಗ ಯಾವತ್ತೂ ಯಾವುದೇ ಕಾಂಗ್ರೆಸ್ ಪಕ್ಷದಿಂದ ಆಗಲಿ ನಾವೆಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ನಾವು ಪಕ್ಷಕ್ಕೋಸ್ಕರ ಮಾಡಿದಾಗ ಪ್ರಿಯಾಕೃಷ್ಣ ಅಂತವ್ರನ್ನ 20 ಬೈ ಎಲೆಕ್ಷನ್ ಸೋತವ್ರನ್ನ ಪ್ರಿಯಾಕೃಷ್ಣ ಗೆದ್ದ. ಹೆಂಗೆ ಗೆದ್ಬಿಟ್ಟ ಯಡಿಯೂರಪ್ಪ ಅವ್ರ ಸರ್ಕಾರದಲ್ಲಿ? ಅಷ್ಟೆಲ್ಲ ಪ್ರಾಮಾಣಿಕವಾಗಿ ಜನ ನಮಗೆ ಗೌರವ ಕೊಟ್ಟಾಗ ನೀವು ಗೌರವ ಕೊಡಲಿಲ್ಲ, ಪಕ್ಷನೇ ಗೌರವ ಕೊಡಲಿಲ್ಲ ಅಂದ್ರೆ ಏನು ಪ್ರಯೋಜನ? ಅದು ಯೋಚನೆ ಮಾಡಬೇಕಲ್ವಾ. ಪ್ರಿಯಾಕೃಷ್ಣ ಗೆದ್ದಾಗ ಎಲ್ಲ 20 ಸೋತಿದ್ರು. ಯಾಕೆ ಅವ್ರಿಗಾದ್ರೂ ಕೊಡಬೇಕು, ನಮ್ಗಾರು ಇಬ್ಬರು ಡಿಸರ್ವಿಂಗ್ ಅಲ್ವಾ? ಇಷ್ಟೆಲ್ಲ ಮಾಡಿದಾಗ ನಮ್ಮನ್ನ ಇಷ್ಟೊಂದು ಅಗೌರವವಾಗಿ ನಡೆಸ್ಕೊಳ್ಳುವಂಥದ್ದು ನನಗೆಲ್ಲ ಜನದ ಬೇಸರ ಆಗಿದೆ. ಜನಕ್ಕೆಲ್ಲ ಫ್ರಸ್ಟ್ರೇಟ್ ಆಗಿದ್ದಾರೆ. ಅವ್ರನ್ನ ನಾವೇನು ಮಾಡೋಕ್ಕಾಗಲ್ಲ. ನಮಗಂತೂ ಸಾಕಷ್ಟು ಅವಮಾನ ಆಗಿದೆ ಇದರಲ್ಲಿ. ಸಿದ್ದರಾಮಯ್ಯ ಕೂಡ ಲಾಸ್ಟ್ ಹಿಂದೆ ಸಿಎಂ ಆಗಿದ್ದಂತ ಸಂದರ್ಭದಲ್ಲಿ ಇಲ್ಲಿ ಬಂದಾಗ ಹೇಳಿದ್ರು, ಮುಂದೆ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಕೃಷ್ಣಪ್ಪ ಅವರು ಸಚಿವರಾಗ್ತಾರೆ ಅನ್ನುವಂತ ಮಾತನ್ನು ಹೇಳಿದ್ರು. ಆದ್ರೆ ಯಾಕೆ ಮಿಸ್ ಆಗದ ಕಾರಣ ಕೇಳೋಣ. 2 ಸರ್ತಿ 3 ಸರ್ತಿ ಹೇಳಿದ್ದಾರೆ ಇಲ್ಲಿ ಕ್ಷೇತ್ರದಲ್ಲಿ ಬಂದಾಗ ಕೃಷ್ಣಪ್ಪ ಮುಂದಿನ ಇದರಲ್ಲಿ ಇರ್ತಾರೆ ಅಂತ. ಮಾಡಿಲ್ಲಪ್ಪ, ಅಷ್ಟೇ. ಅದು ಅವ್ರನ್ನ ಕೇಳ್ಬೇಕು. ನೀವು ಹೇಳಿದಲ್ಲಪ್ಪ ಹೋಗಿ ಅಂತ ನೀವು ಕೇಳ್ಬೇಕು. ಸರ್, ಇನ್ನೊಂದು ಮುಖ್ಯವಾಗಿ ಕೃಷ್ಣಪ್ಪ ಅವರು ಹಿರಿಯ ನಾಯಕರು. ಸೊ ಅವ್ರ ಕಾಲೇಜ್ ದಿನಗಳಿಂದಲೂ ಕೂಡ ನಾವೆಲ್ಲ ಒಟ್ಟಿಗೆ ಇದ್ವಿ, ಅವ್ರಿಗೊಂದು ಅವಕಾಶ ಸಿಗಬೇಕಾಯ್ತು ಅನ್ನುವಂತ ಮಾತನ್ನ ಕೆಪಿಸಿಸಿ ಅಧ್ಯಕ್ಷರು ಈಗಷ್ಟೇ ಹೇಳೋಗಿದೆ. ಅವ್ರು ನಿಮ್ಮ ಹತ್ರ ಏನ್ ಮಾತಾಡಿದ್ರು ಸರ್? ಇಲ್ಲ, ಅಷ್ಟೇನೆ. ಇದರೆಲ್ಲ ಮಿಸ್ಟೇಕ್ ಆಗಿದೆ. ಇದನ್ನ ಎಲ್ಲರೂ ಚರ್ಚೆಯಲ್ಲಿ ಇದೆ ಇದು ಏನ್ ಮಾಡಬೇಕು ಅಂತ. ಎಲ್ಲ ಟಾಪ್ ಲೆವೆಲ್ ವರ್ಗೂ ಚರ್ಚೆ ಇದೆ. ಏನ್ ಮಾಡಬೇಕು ಅಂತ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್, ಒಂದು ಚರ್ಚೆ ಆಗ್ತಿದೆ ಪಕ್ಷದಲ್ಲಿ. ಈಗ ಒಕ್ಕಲಿಗ ಕೋಟದಲ್ಲಿ 5 ಜನ ಭರ್ತಿ ಮಾಡಿಸಲಾಗಿದೆ. ಒಬ್ಬರನ್ನ ಕೈ ಬಿಟ್ಟು ಕೃಷ್ಣಪ್ಪ ಅವ್ರಿಗೆ ಒಂದು ಅವಕಾಶ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆ ಆಗ್ತಿದೆ ಅಂತ ಹೇಳ್ತಾರೆ. ಈ ರೀತಿ ಏನಾದ್ರೂ ಭರವಸೆ ಸಿಕ್ಕಿದೆಯಾ ಸರ್ ತಮಗೆ? ಇಲ್ಲ, ಆ ಥರದ್ದೆಲ್ಲ ನಮ್ಮ ಗಮನಕ್ಕೆ ಬಂದಿಲ್ಲ ಅವೆಲ್ಲ. ಕೃಷ್ಣಪ್ಪ ಅವರು ಸಹಜವಾಗಿ ಯಾವತ್ತೂ ಅಸಮಾಧಾನ ಮಾಡ್ಕೊಳ್ಳೋ ಅಂತವ್ರಲ್ಲ ಪಕ್ಷದಲ್ಲಿ ಅನ್ನುವಂಥದ್ದು. ಆದ್ರೆ ಈಗ ಅದನ್ನು ಕಡೆಗಣಿಸುವಂತ ಹಂತಕ್ಕೆ, ಅಂದ್ರೆ ಸಂಪುಟದಲ್ಲಿ ಸೇರಿಸಿಕೊಳ್ಳಕ್ ಆಗದೇ ಇರುವಂತ ಹಂತಕ್ಕೆ ಹೋಗಿದ್ದು ಪರಿಸ್ಥಿತಿ ಯಾಕೆ ಅದು ಕೈ ಮೀರಿದ್ದು ಅಂತ? ಇಲ್ಲ, ಅದನ್ನ ನೀವು ಅವ್ರನ್ನ ಕೇಳಬೇಕು. ನೀವು ಯಾರ್ಯಾರು ದೊಡ್ಡ ಲೀಡರ್ಸ್ ಅಂತ ಇದ್ದಾರೆ ಅವ್ರನ್ನ ನೀವು ಹೋಗಿ ಕೇಳಬೇಕು. ಯಾಕ್ರಪ್ಪ, ಏನು ಕೃಷ್ಣಪ್ಪ ಏನು ತಪ್ಪು ಮಾಡಿದ್ದ, ಏನು ಪಕ್ಷಕ್ಕೆ ಏನೇನು ಅನ್ಯಾಯ ಮಾಡಿದ್ದ, ಅದನ್ನ ಹೇಳ್ರಪ್ಪ ನೀವು ಅಂತ ನೀವು ಕೇಳಿ ಹೋಗಿ. ಯಾರ್ಯಾರು ದೊಡ್ಡ ಇದು ಅದೇನೋ ಎಲ್ಲರೂ ಅದೇನೇನೋ ಎಲ್ಲ ಮಾಡಿದ್ರಲ್ಲಪ್ಪ, ಅವ್ರನ್ನೆಲ್ಲ ಹೋಗಿ ಕೇಳಿ. ಯಾಕೆ ಸೇರಿಸಲಿಲ್ಲ ಅಂತ ಕೇಳಿ.
ನೀವು ಕೇಳಿ. ಸರ್ ಸುರ್ಜೇವಾಲ ಅವ್ರ ಹತ್ರ ಏನು ಹೇಳಿದ್ರಿ ಸರ್? ಏನೋ ಒಂದು ಮಾತು ಹೇಳಿದ್ರಿ ಅಂತ ಕೇಳ್ಪಟ್ಟದನ್ನ. ಏನು ಹೇಳಿದ್ರಿ ಸುರ್ಜೇವಾಲ ಅವ್ರು ನೇರವಾಗಿ ಏನಂತ ಹೇಳಿ? ಏನಂತ ಏನಿಲ್ಲಪ್ಪ, ನಾನು ಹೇಳಿದ್ದನ್ನ ನೀವು ಹೇಳಿ ಗೊತ್ತು. ನಥಿಂಗ್ ಲೆಸ್ ದನ್ ಮಿನಿಸ್ಟರ್ ಆಗ್ಬೇಕಷ್ಟೆ. ಕೊನೆಯದಾಗಿ ತಮಗೆ ಸಚಿವ ಸ್ಥಾನ, ಯಾಕಂತಂದ್ರೆ ಹಿರಿಯತನವನ್ನು ಗುರುತಿಸಿ ತಮಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥ ವಿಶ್ವಾಸ ಇದೆಯಾ ಸರ್? ನನಗೆ ಹೇಳಿದ್ನಲ್ಲಪ್ಪ, ಅಷ್ಟು ಹೇಳಿದ್ದೀನಿ, ನಮ್ಮ ಸ್ಟ್ಯಾಂಡ್ ಹೇಳಿದ್ದೀನಿ, ಆಗಿರೋ ಅವಮಾನ ಹೇಳಿದ್ದೀನಿ ಅಷ್ಟೇ. ಓಕೆ, ಇದಿಷ್ಟು ಕೂಡ ಕೃಷ್ಣಪ್ಪ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ಶಿವಾನಂದ್ ಜೊತೆ ಹರೀಶ್ ಕಾಕುಳ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.